ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ವಿರುದ್ಧ ಜಾಲತಾಣದಲ್ಲಿ ಅಶ್ಲೀಲ ಕಮೆಂಟ್ ಅನ್ನ ಹಾಕಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಮೆಂಟ್ಗೆ ವಿಜಯಲಕ್ಷ್ಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೈಬರ್ ಪೊಲೀಸರಿಗೆ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್. ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಮೆಂಟ್ ಅನ್ನ ಹಾಕಲಾಗಿದೆ ವಿಜಯಲಕ್ಷ್ಮಿ ಬಗ್ಗೆ. ಇದರ ವಿರುದ್ಧ ದೂರು ಕೊಡೋದಕ್ಕೆ ವಿಜಯಲಕ್ಷ್ಮಿ ಮುಂದಾಗಿದ್ದಾರೆ. 150 ಕೆಟ್ಟ ಹಾಗೂ ಅಶ್ಲೀಲ ಕಮೆಂಟ್ಗಳ ಫೋಟೋ ಸಹಿತ ದೂರನ್ನ ಕೊಡೋದಕ್ಕೆ ಅಂತ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್. ನಟಿ ರಮ್ಯಾ ಬಳಿಕ ಅಶ್ಲೀಲ ಕಮೆಂಟ್ ವಿರುದ್ಧ ವಿಜಯಲಕ್ಷ್ಮಿ ಸಮರ ಸಾರಿರೋದು. ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್. 150 ಕೆಟ್ಟ ಹಾಗೂ ಅಶ್ಲೀಲ ಕಮೆಂಟ್ಗಳ ಫೋಟೋ ಸಹಿತ ದೂರು ಕೊಡೋದಕ್ಕೆ ಅಂತ ಬಂದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಈಗ ರಮ್ಯಾ ನಂತರ ವಿಜಯಲಕ್ಷ್ಮಿ ಕೂಡ ಈ ತರ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ ಅನ್ನ ಮಾಡ್ತಾರೋ ಅಂತವರ ವಿರುದ್ಧ ದೂರು ಕೊಡೋದಕ್ಕೆ ಬಂದಿದ್ದಾರೆ, ಸಮರ ಸಾರ್ತಿದ್ದಾರೆ ಅಂತ. ಸೊ ಏನಂತ ಕಮೆಂಟ್ ಗಳನ್ನ ಹಾಕಿದಾರಂತೆ, ಅದರ ಬಗ್ಗೆ ವಿಜಯಲಕ್ಷ್ಮಿ ಏನಾದ್ರೂ ರಿಯಾಕ್ಟ್ ಮಾಡಿದ್ರಾ? ದೂರು ಕೊಟ್ಟಾಯ್ತಾ ಈಗ? ಶ್ವೇತಾ, ಅಂದ್ರೆ ದೂರನ್ನ ಕೊಡ್ಲಿಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದಿದ್ದಾರೆ. ಸಿಸಿಬಿ ಮುಖ್ಯಸ್ಥರಾಗಿರುವಂತಹ ಅಜಯ್ ಲೋಹರ್ ಕಚೇರಿಯಲ್ಲಿ ಕುಳಿತಿರುವಂತಹದ್ದು. ಅಂದ್ರೆ ಈ ಕಳೆದ 3-4 ದಿನಗಳಿಂದ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇರುವಂತಹದ್ದು. ಅಂದ್ರೆ ಸುದೀಪ್ ಅವರು ಒಂದಷ್ಟು ಹೇಳಿಕೆಯನ್ನ ಕೊಡ್ತಾರೆ, ಅದಕ್ಕೆ ಪ್ರತಿಯಾಗಿದ್ದ ವಿಜಯಲಕ್ಷ್ಮಿ ದರ್ಶನ್ ಕೂಡ ಒಂದು ಕಾರ್ಯಕ್ರಮವೊಂದರಲ್ಲಿ ಮಾತಾಡ್ತಾರೆ. ಇದೆಲ್ಲ ಒಂದ್ ಕಡೆ ನೇರ ಮಾತಾಡದೇ ಇದ್ರು ಕೂಡ ಒಂದಷ್ಟು ಸಂದೇಶಗಳು ರವಾನೆ ಆಗ್ತಾ ಇದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಒಂದಷ್ಟು ಅಭಿಮಾನಿಗಳು ಅಂದುಕೊಂಡವರು ಅಥವಾ ಇದು ಕೆಲವರು ವಿಜಯಲಕ್ಷ್ಮಿ ದರ್ಶನ್ಗೆ ಇನ್ಸ್ಟಾಗ್ರಾಮ್ ನಲ್ಲಿ ಸಾಕಷ್ಟು ಕೆಟ್ಟ ಮೆಸೇಜ್ಗಳನ್ನ, ಅಶ್ಲೀಲ ಮೆಸೇಜ್ಗಳನ್ನ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಅದರಲ್ಲಿ ಸುಮಾರು 15ಕ್ಕೂ ಹೆಚ್ಚು ಇನ್ಸ್ಟಾ ಐಡಿಗಳಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರ ಕುರಿತಂತೆ ಸಾಕಷ್ಟು ಅಶ್ಲೀಲವಾದಂತ ಕಮೆಂಟ್ ಗಳನ್ನು ಮಾಡಿದ್ದಾರೆ ಅನ್ನುವಂತ ವಿಚಾರದಲ್ಲಿ ಈಗ ವಿಜಯಲಕ್ಷ್ಮಿ ದರ್ಶನ್ ಈಗ ದೂರನ್ನ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಇವತ್ತು ಬನಶಂಕರಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಅದು ಇದೊಂದು ದೊಡ್ಡ ವಿಚಾರ ಇದೆ. ಅಂದ್ರೆ ಒಂದು ಸಾಕಷ್ಟು ಬೇರೆ ಸೋಷಿಯಲ್ ನೆಟ್ವರ್ಕ್ ಅಲ್ಲಿ ಈ ತರ ಆಗಿರೋದ್ರಿಂದ ಇದನ್ನ ಪೊಲೀಸ್ ಕಚೇರಿಯಲ್ಲಿ ಸೈಬರ್ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿ ಹೋಗಿ ಕಂಪ್ಲೇಂಟ್ ಅನ್ನು ಕೊಡಿ ಅನ್ನುವಂತ ಸಲಹೆಯನ್ನ ಬನಶಂಕರಿ ಪೊಲೀಸರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಹಾಗಾಗಿ ನೇರವಾಗಿ ಪೊಲೀಸ್ ಆಯುಕ್ತರ ಕಚೇರಿಗೆ ವಿಜಯಲಕ್ಷ್ಮಿ ದರ್ಶನ್ ಬಂದಿರುವಂತದ್ದು. ಈಗ ಇಲ್ಲಿ ಈ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಇರುವಂತಹ ಸೈಬರ್ ಸ್ಟೇಷನ್ ಅಂಡರ್ ಬರುವಂತದ್ದು ಸಿಸಿಬಿಯ ಮುಖ್ಯಸ್ಥರ ಅಂಡರ್ ಬರ್ತದೆ. ಹಾಗಾಗಿ ಅವ್ರನ್ನ ನೇರವಾಗಿ ಭೇಟಿಯಾಗಿ ದೂರನ್ನ ಕೊಡ್ಲಿಕ್ಕೆ ಬಂದಿದ್ದಾರೆ. ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಅವರ ಕಚೇರಿ ಒಳಗಡೆ ಈಗ ಕೂತಿರುವಂತದ್ದು. ಈಗ ಅಜಯ್ ಲೋಹರಿ ಅವರು ಸಿಸಿಬಿ ಜಾಯಿಂಟ್ ಕಮಿಷನರ್ ಅವರು ಕಚೇರಿಯಲ್ಲಿ ಇಲ್ಲದೆ ಇರೋದ್ರಿಂದ ಅವರು ಬರ್ಲಿಕ್ಕೆ ಕಾಯ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತೆ ಅವರಿಗೆ ಏನೆಲ್ಲ ಕಮೆಂಟ್ ಗಳನ್ನ ಮಾಡಲಾಗಿತ್ತು, ಯಾವ್ಯಾವ ಪೇಜ್ಗಳಿಂದ, ಯಾವ್ಯಾವ ಸೋಷಿಯಲ್ ನೆಟ್ವರ್ಕ್ ಇಂದ, ಸೋಷಿಯಲ್ ಮೀಡಿಯಾಗಳಿಂದ ಒಂದು ಕೆಟ್ಟ ಕಮೆಂಟ್ ಗಳು ಬಂದಿದೆ, ಅದರ ಸ್ಕ್ರೀನ್ ಶಾಟ್ ನ ಪ್ರಿಂಟ್ ಸಮೇತ ದೂರನ್ನ ಬರ್ಕೊಂಡು ಬಂದಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಈಗ ಸದ್ಯಕ್ಕೆ ಕಚೇರಿಯ ಒಳಗಡೆ ವಿಜಯಲಕ್ಷ್ಮಿ ಅವರು ಕೂತಿರೋದ್ರಿಂದ ಅಲ್ಲಿ ಜಂಟಿ ಆಯುಕ್ತರು ಬಂದ ನಂತರ ಅವರಿಗೆ ಕಂಪ್ಲೇಂಟ್ ಕೊಟ್ಟು ಆ ಕಂಪ್ಲೇಂಟ್ ಅಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖವನ್ನ ಮಾಡ್ತಾರೆ, ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಕಮೆಂಟ್ ಗಳನ್ನ ಹಾಕಲಾಗಿದೆ ಅನ್ನುವಂಥದ್ದು ಒಂದಷ್ಟು ವಿಚಾರಗಳು ಗೊತ್ತಾಗಬೇಕಾಗಿರುವಂತದ್ದು. ವೈಯಕ್ತಿಕ ನಿಂದಿಸುವಂತಹ ಅಶ್ಲೀಲ ಕಮೆಂಟ್ ಗಳು ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳಷ್ಟೇ ನಮಗೆ ಸಿಗ್ತಾ ಇರುವಂತದ್ದು. ಹಾಗಾಗಿ ದೂರು ಒಂದು ಸಾರಿ ರಿಜಿಸ್ಟರ್ ಆದ ನಂತರ ಎಫ್ಐಆರ್ ನಲ್ಲಿ ಏನು ಉಲ್ಲೇಖವನ್ನ ಮಾಡ್ತಾರೆ, ಯಾವ ಸಾಕ್ಷಿಗಳನ್ನ ವಿಜಯಲಕ್ಷ್ಮಿ ಅವರು ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಇಲ್ಲಿರುವಂತದ್ದು ಒಂದಷ್ಟು ಬೇರೆ ಏನೋ ಹೀರೋಗಳ ಫ್ಯಾನ್ ಪೇಜ್ಗಳು ಅಂತ ಅನ್ಕೊಂಡವ್ರಂತಾಗ್ಲಿ ಅಥವಾ ಬೇರೆಯವರಾದ್ರೆ ಅವರ ಹೆಸರುಗಳು ಸಮೇತ ಅಂದ್ರೆ ಸ್ಪೆಸಿಫಿಕ್ ಆಗಿ ಇಂಥವ್ರೇ ಅನ್ನುವಂಥದ್ದು ನಮಗಿನ್ನೂ ಮಾಹಿತಿಗಳು ಸಿಗ್ತಾ ಇಲ್ಲ. ಆದ್ರೆ ದೂರು ರಿಜಿಸ್ಟರ್ ಆದ ನಂತರವಷ್ಟೇ ವಿಜಯಲಕ್ಷ್ಮಿ ಅವರು ಯಾರ ವಿರುದ್ಧ, ಯಾವ ಪೇಜ್ ವಿರುದ್ಧ ಆ ದೂರನ್ನ ಕೂಡ ಕೊಡ್ತಾರೆ ಅಂತ ಹೇಳಿ ಗೊತ್ತಾಗಬೇಕಾಗಿರುವಂತದ್ದು. ಸದ್ಯಕ್ಕಿರುವಂತ ಮಾಹಿತಿ ಪ್ರಕಾರ 15ಕ್ಕೂ ಹೆಚ್ಚು ಇನ್ಸ್ಟಾಗ್ರಾಮ್ ಗಳಿಂದ 150ಕ್ಕೂ ಹೆಚ್ಚು ಅಶ್ಲೀಲವಾದಂತ ಕಮೆಂಟ್ ಗಳು ಅವರಿಗೆ ಬಂದಿದೆ ಅನ್ನುವಂಥದ್ದು. ಹಾಗಾಗಿ ಅದನ್ನ ಸ್ಪೆಸಿಫಿಕ್ ಆಗಿ ಇಟ್ಕೊಂಡು ದೂರನ್ನು ಕೂಡ ಕೊಡ್ತಾ ಇದ್ದಾರೆ. ದೂರು ಕೊಟ್ಟ ನಂತರ ಎಫ್ಐಆರ್ ದಾಖಲು ಮಾಡಿಕೊಂಡು ಪೊಲೀಸರು ಯಾರ ವಿರುದ್ಧ ಕ್ರಮವನ್ನು ಕೈಗೊಳ್ತಾರೆ ಅಂತ ಕಾದ್ ನೋಡ್ಬೇಕಾಗಿರೋ. ಯಾಕೆಂದ್ರೆ ಈ ಹಿಂದೆ ಕೆಲ ತಿಂಗಳಿಂದಷ್ಟೇ ರಮ್ಯಾ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಜನರನ್ನ ಅರೆಸ್ಟ್ ಮಾಡಿದ್ರು. ಆ ನಿಟ್ಟಿನಲ್ಲಿ ಈ ಒಂದು ಪ್ರಕರಣ ಕೂಡ ತನಿಖೆ ಮುಂದುವರಿಯುತ್ತಾ ನೋಡ್ಬೇಕಾಗಿದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.